ಎಲ್ಲರಿಗೂ ಕೂಡ. ಇವತ್ತು ನಮ್ಮ ಜೊತೆಗೆ ಇನ್ನೊಬ್ಬ ಹಿರಿಯ ಸಾಧಕಿ ಇದ್ದಾರೆ. ಶಾಲಿನಿ ಅವರು ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರದ ಜೊತೆಗೆ ಬಹಳಷ್ಟು ದಿವಸದಿಂದ ಸಾಧನೆ ಮಾಡ್ತಿದ್ದಾರೆ. ಇವತ್ತು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಶಾಲಿನಿ ಮೇಡಮ್, ನಿಮ್ಗೆ ಸ್ವಾಗತ ಕಾರ್ಯಾಗಾರಕ್ಕೆ. ಥ್ಯಾಂಕ್ ಯು ಗುರುಜಿ. ಜೈ ನಮಸ್ತೆ. ಗುರುದೇವ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನೀವು ಯಾವ ಊರಿನವರು, ಏನ್ ಮಾಡ್ತಿದ್ರಿ ಹಾಗೆಲ್ಲ ವೀಕ್ಷಕರಿಗೆ. ಜೈ ಗುರುದೇವ್. ನನ್ನ ಹೆಸರು ಶಾಲಿನಿ ಅಂತ. ನಾನು ಮೂಲತಃ ಶಿವಮೊಗ್ಗದವಳು ಗುರುಜಿ. ನಾನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಿಕಲ್ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಗುರುಜಿ. ಯಾವ ಊರಲ್ಲಿ? ಶಿವಮೊಗ್ಗದಲ್ಲೇ. ಓಕೆ ಓಕೆ, ವೆರಿ ಗುಡ್. ನೀವು ಸಮೃದ್ಧಿ ಪರಿವಾರಕ್ಕೆ ಎಷ್ಟು ದಿವಸ ಆಯ್ತು ಸೇರಿಕೊಂಡು? ಗುರುಜಿ, ನಾನು 2022 ಜುಲೈ 13ಕ್ಕೆ ಸೇರಿದ್ದು. 3 ವರ್ಷ ಆಯ್ತು ಗುರುಜಿ. ಓಕೆ ಓಕೆ. ಯಾವ ತರ ಇಂಟೆನ್ಷನ್ ನಿಂದ ಬಂದ್ರಿ? ಅಂದ್ರೆ ಯಾತಕ್ಕೆ ಸೇರ್ಕೋಬೇಕಂತ ಅನ್ನಿಸ್ತು ಫಸ್ಟ್? ಗುರೂಜಿ, ನನಗೆ ಸೇರ್ಬೇಕು ಅನ್ನೋ ಇಂಟೆನ್ಷನ್ ನಾನು ನೋಡಿರ್ಲಿಲ್ಲ. ಬಟ್ ಆ ಟೈಮಲ್ಲಿ ನನ್ಗೇನಾಗಿತ್ತು ಅಂತಂದ್ರೆ, ಹ್ಮ್ ವಿಟಮಿನ್ B12 ಕೊರತೆ ಆಗಿ ಸ್ವಲ್ಪ ಗ್ಯಾಸ್ಟ್ರೈಟಿಕ್ಸ್ ಜಾಸ್ತಿ ಆಗ್ಬಿಟ್ಟಿತ್ತು. ಹ್ಮ್ ಸ್ವಲ್ಪ ಹ್ಮ್ ಊಟ ಎಲ್ಲ ತಗೊಳದ್ ಕಷ್ಟ ಆಗ್ತಿತ್ತು. ಏನ್ ತಗೊಂಡ್ರು ಸ್ವಲ್ಪ ಬರ್ಪಿಂಗ್ ಬರ್ತಿತ್ತು, ತೇಗ್ ಹ್ಮ್ ಬರ್ತಿತ್ತು. ಹ್ಮ್ ನಾನು ಆ ಟೈಮಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದೆ. ಮಾಡ್ತಾ ಇರ್ಬೇಕಾದ್ರೆ ನಿಮ್ದು ಫೇಸ್ಬುಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು ಗುರೂಜಿ. ಅವಾಗ ಹ್ಮ್ ನನಗೆ ಇದ್ರಲ್ಲಿ ಏನೋ ಇದೆ, ಜಾಯಿನ್ ಆಗ್ಬೇಕು ಅಂತ ಅನ್ಸ್ತು. ಹ್ಮ್ ಅದಕ್ಕಿಂತ ಮೇನ್ ಆಗಿ ನನ್ ಸ್ವಭಾವ ಬಂದು, ನನ್ ತುಂಬಾ ಕೋಪ, ಹ್ಮ್ ಬೇರೆಯವ್ರಿಗೆ ಕಿರಿಕಿರಿ ಮಾಡೋದು, ಹ್ಮ್ ಅವ್ರಿಗೆ ಬೇಕು ಅಂತ ಹರ್ಟ್ ಮಾಡೋದು, ಹ್ಮ್ ಸಡನ್ ಆಗಿ ರಿಯಾಕ್ಟ್ ಮಾಡೋದು, ಹ್ಮ್ ಯಾವಾಗ್ಲೂ ಮನ್ಸಿಗೆ ಕಿರಿಕಿರಿ ಮಾಡೋದು, ಮಗನಿಗೆ ಕಿರಿಕಿರಿ ಅನ್ನೋ ತರ ಹ್ಮ್ ಮಾಡೋದು, ಗಂಡನಿಗೆ ಕಿರಿಕಿರಿ ಮಾಡೋದು. ಅಂದ್ರೆ ಹ್ಮ್ ಆತರ ಸಣ್ಣದ್ರಿಂದನೂ ಯಾವ್ದೋ ಒಂದು ಟ್ರಾಮಲ್ ಇದ್ದಾಗಿಂದನೂ ಆತರ ಕಿರಿಕಿರಿ ಸ್ವಭಾವನೇ ಇತ್ತು. ಮತ್ ಹ್ಮ್ ಹ್ಮ್ ಯಾವಾಗ್ಲೂ ನೆಗೆಟಿವ್ ಆಲೋಚನೆಗಳನ್ನೇ ಇತ್ತು. ಹ್ಮ್ ಹ್ಮ್ ಅದು ಇರ್ಲಿಲ್ಲ. ಆ ಟೈಮಲ್ಲಿ ಮಾತ್ರ ನನಗೆ ಈ ತರ ಆಗಿದೆ, ಜಾಯಿನ್ ಆಗ್ಬೇಕು ಅಂತ ನಾನು ಜಾಯಿನ್ ಆದೆ ಫ್ರೀ ಹ್ಮ್ ಕ್ಲಾಸಸ್ಗೆ. ಹ್ಮ್ 3 ದಿನ ಫ್ರೀ ಕ್ಲಾಸ್ ಆದ್ಮೇಲೆ ನನ್ಗಿಲ್ಲ, ಇದ್ರಲ್ಲಿ ಏನೋ ಇದೆ, ನನ್ ಮನ್ಸಿಗೆ ನನ್ಗೆ ಏನ್ ಬೇಕು ಇದ್ರಲ್ಲಿ ಸಿಗತ್ತೆ ಅಂತ ನನ್ಗೆ ಹ್ಮ್ ಕಾನ್ಫಿಡೆನ್ಸ್ ಬಂತು ಗುರುಜಿ. ನನ್ನ ಹಸ್ಬೆಂಡು ಇಲ್ಲ, ಸುಮ್ನೆ ಇದೆಲ್ಲ ಫೇಕ್ ಇರುತ್ತೆ, ನೀನ್ ಜಾಯಿನ್ ಹ್ಮ್ ಆಗ್ಬೇಡ ಅಂದ್ರು. ಬಟ್ ಹ್ಮ್ ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡ್ದೆ, ನಿಮ್ದು ಸಿಲ್ವರ್ ಮೆಂಬರ್ಶಿಪ್ ತಗೊಂಡೆ ಗುರುಜಿ. ಬಟ್ ಹ್ಮ್ ಅದಾದ್ಮೇಲೆ ಎಲ್ಲ ನಂದು ಲೈಫೇ ಮಿರಾಕಲ್. ಓಹೋ. ಎಲ್ಲ ಚೇಂಜಸ್ ಆಗೋಯ್ತು ಗುರುಜಿ ನನ್ಗೆ. ಹಾ 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 ನನ್ಗೆ ಏನು ಕಿರಿಕಿರಿ ಸ್ವಭಾವ ಇತ್ತು, ಹಾ. ಯಾವಾಗ್ಲೂ ನನ್ ಮನ್ಸಲ್ಲಿ ಒಳ್ಳೇದಾಗತ್ತೆ ಅನ್ನೋದೇ ನನಗ್ ಬರ್ತಾ ಇರ್ಲಿಲ್ಲ. ಹ್ಮ್ ಬರೀ ನೆಗೆಟಿವ್ ಆಗಿ ಆಲೋಚನೆಗಳು. ಹ್ಮ್. ಜೀವನದಲ್ಲಿ ಒಳ್ಳೇದಾಗದ್ ಬಿಡಪ್ಪ ಅಂತ ನನ್ ಬಾಯಲ್ಲಿ ಯಾವತ್ತೂ ಬರ್ತಾನೆ ಇರ್ಲಿಲ್ಲ. ಓಹೋ. ಬಟ್ ಹ್ಮ್. ಕ್ಲಾಸ್ ಆದ್ಮೇಲೆಲ್ಲ ತುಂಬಾ ಚೇಂಜಸ್ ಆಗೋಯ್ತು ಗುರುಜಿ ನನ್ಗೆ. ಹಾ ಹಾ. ಆ ಅಂದ್ರೆ ಯಾವ ನೆಗೆಟಿವ್ ಥಾಟ್ಸ್ ಎಲ್ಲ ಕಡಿಮೆ ಆಯ್ತಾ? ಹಾ ಯಾವ ತರ ಅಂತಂದ್ರೆ, ನಂದು ಮೈಂಡ್ ಅನ್ನ ನಾನು ಹೇಗೆ ಟ್ರೈನ್ ಮಾಡ್ಕೊಬೇಕು, ಹಾ ಹೇಗ್ ಹಾ. ಸಮಾಧಾನವಾಗಿ ಇಟ್ಕೊಬೇಕು. ಹ್ಮ್ ಮತ್ತೆ ನನ್ಗೆ ಜೀವನದಲ್ಲಿ ನಾನು ಆಗಲ್ಲ ಆಗಲ್ಲ ಅಂತಾನೆ ಅದೆಲ್ಲ ಆಗ್ತಾ ಇರ್ಲಿಲ್ಲ. ಬಟ್ ಒಂದು ನಿಮ್ ಮಾರ್ಗದರ್ಶನದಿಂದ ನಾವು ದೈಹಿಕವಾಗಿ, ಮಾನಸಿಕವಾಗಿ, ಮತ್ತೆ ಹ್ಮ್ ಎಲ್ಲ ರೀತಿನೂ ಸರ್ವ ಸಮೃದ್ಧಿಯಾಗಿ ಒಂದು ಡೆವಲಪ್ಮೆಂಟ್ ಅಂತ ನನಗೆ ಕಾಣಿಸ್ತು ಗುರುಜಿ. ಹ್ಮ್. ಅದಾದ್ಮೇಲೆ ನನ್ಗೆ ನಾನು ನೆಗೆಟಿವ್ ಆಗಿ ಥಿಂಕೇ ಮಾಡಿಲ್ಲ. ಇದ್ರೆ ಓಕೆ. ಪಾಸಿಟಿವ್ ಆಗೇ ಇರ್ಬೇಕು, ಪ್ರತಿಯೊಂದ್ ವಿಷಯದಲ್ಲೂ ಪಾಸಿಟಿವ್ ಆಗಿರ್ಬೇಕು ಅಂದ್ಮೇಲೆ ನನ್ನ ಹ್ಮ್ ಲೈಫಲ್ಲಿ ನಾನು ಏನ್ ಅನ್ಕೊಂತಾ ಇದ್ದೆ ಎಲ್ಲ ಸ್ಟಾರ್ಟ್ ಆಯ್ತು ಗುರುಜಿ. ನಂದು ಕಾರ್ ಹ್ಮ್. ಆಗಿರ್ಬೋದು, ಮನೆ ಆಗಿರ್ಬೋದು, ನನ್ನ ಹಾ ಹಾ. ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ನನ್ನ ಅದಕ್ಕೆ ಮಾನಸಿಕ. ಬರೋಣ. ಆಮೇಲೆ ನಿಮ್ದು ಕೋಪ ಕಡಿಮೆ ಆಯ್ತಾ ಇವಾಗ? ಹ್ಞೂ ಗುರುಜಿ, ಹಾ. ಆಲ್ಮೋಸ್ಟ್ ಕಡಿಮೆ ಆಗಿದೆ. ಒಂದ್ 90% ಕಡಿಮೆ ಆಗಿದೆ. ಹಾ. 10% ಒಂದ್ ಓಕೆ. ಸ್ವಲ್ಪ ತುಂಬಾ ಆದಾಗ ಎಲ್ಲೋ ಒಂದ್ಸರಿ ಎರಡ್ ಹಾ. ಸರಿ ಬರುತ್ತೆ. ಬಟ್ ಹ್ಮ್ ಮುಂಚೆಗೆ ಹೋಲ್ಸ್ಕೊಂಡ್ರೆ ಪ್ರತಿಯೊಂದ್ ವಿಷಯಕ್ಕೂ ಕೋಪ ಇರೋ ತರ ಇಲ್ಲ ಗುರುಜಿ. ಅಂದ್ರೆ ಹ್ಮ್ ನಾರ್ಮಲ್ ಯಾವಾಗೋ ಒಂದ್ಸರಿ ತುಂಬಾ ಆದಾಗ ಆಫೀಸಲ್ಲಿ ಅಷ್ಟೇ ಹ್ಮ್ ಬರುತ್ತೆ. ಹ್ಮ್. 99% ಕಡಿಮೆ ಆಗಿದೆ. ಓಕೆ. ಆಮೇಲೆ ಮಗನ ಮೇಲೆ ಕಿರಿಕಿರಿ ಮಾಡ್ಕೊಂತಿದ್ದೆ ಅಂದ್ರೆ ಎಷ್ಟು ದೊಡ್ಡವನು ಮಗ? ಮಗ ಚಿಕ್ಕವನು, 6 ವರ್ಷ ಗುರುಜಿ. ಅಂದ್ರೆ ಓಕೆ. ಅವನು ಕೇಳೋ ಕ್ವಶನ್ಸ್ ಗಳಿಗೆಲ್ಲ ನನ್ಗೆ ಇರಿಟೇಷನ್ ಆಗೋದು, ಸಮಾಧಾನವಾಗಿ ಉತ್ತರ ಮಾಡುವಂತ ಮನೋಭಾವ ನಂಗೆ ಇರ್ಲಿಲ್ಲ. ಹಾ ಹಾ ಹಾ. ಬಟ್ ಇವಾಗ ನಾನು ಏನೇ ಕೇಳಿದ್ರು ಸಮಾಧಾನಾಗಿಲ್ಲ, ಹಾಗೆ ಅವನಿಗೆ ಸಮಾಧಾನ ಪಡಿಸೋ ರೀತಿಗೆ ನಾನು ಬಂದಿದ್ದೀನಿ. ಓಕೆ, ಗ್ರೇಟ್. ಆಮೇಲೆ ಗ್ಯಾಸ್ಟ್ರಿಕ್ ಏನಾಯ್ತು? ಅದು ಅದವಿದ. ಅವಾಗೇನೆ ನಾನು ಜಾಯಿನ್ ಆಗಿ 1 ವಾರಕ್ಕೆ ನೀವು ಏನು ಇನ್ಸ್ಟ್ರಕ್ಷನ್ಸ್, ನಮ್ದು ಹ್ಮ್ ಭೋಜನ ಶೈಲಿಗಳನ್ನ ಚೇಂಜ್ ಮಾಡ್ಕೊಳೋದಾಗಿರ್ಬೋದು, ನೀವು ಹೇಳ್ಕೊಟ್ಟಂತ ಪ್ರಾಣಾಯಾಮಗಳಿಂದ ಆಗಿರ್ಬೋದು, ಅದು ಹ್ಮ್. ನನಗೆ 2022ರಲ್ಲೇ ಎಲ್ಲ ಆರಾಮಾಗೋಯ್ತು ಗುರುಜಿ. ಓಹೋ, ಗ್ರೇಟ್. ಹಾ ಹಾ. ಓಕೆ. ನೀವು ಆಮೇಲೆ ಮತ್ತೇನೋ ಹೇಳ್ತಾ ಇದ್ರಿ, ಕಾರು ಮನೆ ಫೈನಾನ್ಸ್ ಅಂತ. ಹೌದು ಗುರುಜಿ, ನಾನು ಸಂಕಲ್ಪ ಶಕ್ತಿಗಳಿಂದ ನಂದು ಹೆಚ್ಚು ಕಮ್ಮಿ ಒಂದು 40 ಸಂಕಲ್ಪಗಳಿತ್ತು. ಹ್ಮ್ ಹ್ಮ್ ಅದರಲ್ಲಿ 30 ಸಂಕಲ್ಪಗಳನ್ನ ಈಡೇರಿಸ್ಕೊಂಡಿದೀನಿ ಗುರುಜಿ. ಸಣ್ಣದಿರ್ಬೋದು, ಪುಟ್ಟದಿರ್ಬೋದು. ನನ್ನ ಅಣ್ಣನ ಮಗುಗಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು. 3 ವರ್ಷಕ್ಕೆ ನಾವು ಸರ್ಜಿಲಿ ಅಡ್ಮಿಟ್ ಎಲ್ಲ ಮಾಡಿದ್ವಿ.
ಹ್ಮ್ ಮೋಷನೇ ಹ್ಮ್ ಆಗ್ತಾ ಇರ್ಲಿಲ್ಲ. ನಾನು ಒಂದು ಸಂಕಲ್ಪ ಮಾಡ್ಕೊಂಡೆ, ಆ ಮಗು ಹಾ ತುಂಬಾ ಈ ತರ ಎಲ್ಲ ಚೆನ್ನಾಗ್ ಆಗಿದೆ ಅಂತ. ಆ ಸಂಕಲ್ಪದಿಂದ ಆ ಮಗು ಇವತ್ತು ನೀಟಾಗೆ ಹ್ಮ್ ನಾರ್ಮಲ್ ಆಗಿ ಕೂತ್ಕೊಂಡು ನೀಟಾಗಿ ಎಲ್ಲಾ ಮೋಷನ್ಸ್ ಎಲ್ಲ ಮಾಡ್ತಾ ಇದೆ. ಚೆನ್ನಾಗಿದೆ, ಓಕೆ ತುಂಬಾ ಕ್ಲಿಯರ್ ಓಕೆ ಆಗಿದೆ. ಓಕೆ. ಮತ್ತೆ ಅಂದ್ರೆ ಇನ್ನು ಹಾ ಹೇಳಿ ನನ್ ಸಂಕಲ್ಪ. ಹಾ, ನನ್ನ ಎಲ್ಲ ಸಂಕಲ್ಪಗಳು ನಾನು ಏನ್ ಅನ್ಕೊಂತೀನಿ ಪಾಸಿಟಿವ್ ಆಗಿ ಅದೆಲ್ಲ ನನ್ನ ಲೈಫಲ್ಲಿ ನಡೀತಾ ಇದೆ ಗುರುಜಿ. ಓಕೆ ಗ್ರೇಟ್. ಇನ್ನು ಕೆಲವು ಎಕ್ಸಾಂಪಲ್ಸ್ ಕೊಡ್ಬೋದಾ ಆ ತರ ನಿಮ್ಗೆ ಏನೆಲ್ಲ ಶೋರ್ ಶೋರ್ ಗುರುಜಿ, ನಾನು ಕಾರ್ ತಗೋಬೇಕು ಅಂತ ಜನವರಿಲಿ ಅಂತ ನಾನು ಅನ್ಕೊಂಡಿದ್ದೆ. ನಾನು ಹ್ಮ್ ಅಕ್ಟೋಬರ್ ವಿಜಯದಶಮಿ 2023ರಲ್ಲಿ ನಿಮ್ ಕ್ಲಾಸ್ ಜಾಯ್ನ್ ಆಗಿದ್ ಒಂದು 6-8 ಮಂತ್ಸ್ ಅಲ್ಲಿ ನಾನು ಕಾರ್ ತಗೊಂಡೆ. ಹ್ಮ್ ಮನೆ ಕಟ್ಟಿದೆ. ನಾನು ಜಮೀನ್ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ದೆ, ಹ್ಮ್ ಮಾಡ್ದೆ. ಮತ್ತೆ ಎಲ್ಲ ಪ್ರತಿಯೊಂದಕ್ಕೂ ನಾನು ಏನೇನ್ ಮಾಡ್ಕೊಂಡಿದ್ದೀನಿ ಎಲ್ಲ ಆಗಿದೆ. ನನ್ನ ಸ್ಯಾಲ್ರಿ ಹೈಕ್ ಆಗಿರ್ಬೋದು, ನನ್ನ ಹಸ್ಬೆಂಡ್ ಸ್ಯಾಲ್ರಿ ಹೈಕ್ ಆಗಿರ್ಬೋದು, ಹ್ಮ್ ಹ್ಮ್ ಪ್ರತಿಯೊಂದು ವಿಷಯನೂ ಆಗಿದೆ. ಹ್ಮ್ ಚೆನ್ನಾಗ್ ಅನ್ಸಿದೆ. ಇನ್ನ ಸುಮಾರು ಇದೆ ನಾನು ಒಂದು ಲೀಸ್ಟ್ ಮಾಡೇ ಇಟ್ಬಿಟ್ಟಿದೀನಿ ಯಾವ್ದ್ಯಾವ್ದು ಆಗಿದೆ ಓಕೆ ಅಂತ. ಓಕೆ. ಅಂದ್ರೆ ಆಮೇಲೆ ಇವಾಗ ಕಾರ್ ತಗೊಳ್ಳೋದು, ಮನೆ ಕಟ್ಟೋದು, ಜಮೀನ್ ತಗೊಳ್ಳೋದು ಸುಮಾರು ಎಲ್ರು ಮಾಡ್ತಾರೆ. ಅಂದ್ರೆ ಹ, ನಾನ್ ಕೇಳೋದು, ನಿಮ್ಗೆ ಪಾಸಿಬಿಲಿಟೀಸ್ ಯಾವ ತರ ಇತ್ತು ಅವಾಗ? ಅಂದ್ರೆ ನೀವು ಅದನ್ನ ಅನ್ಕೊಳ್ಳುವಾಗ ಕಾರ್. ಗುರುಜಿ, ನಾನು ಹ್ಮ್ ಸೇರುವಾಗ ಹ್ಮ್ ನಮ್ಗೆ ನನ್ನ ಹಸ್ಬೆಂಡ್ ಇಂದ ಒಂದು ಲೇಔಟ್ ಇತ್ತು. ಹ್ಮ್ ನಾವು ಎಷ್ಟು ಸೈಟ್ ಅನ್ನ ಮಾರ್ಬೇಕು ಅಂದ್ರೂ ಒಬ್ರು ಕೂಡ ಬರ್ತಾ ಇರ್ಲಿಲ್ಲ ಆ ಟೈಮಲ್ಲಿ. ಎಷ್ಟು ಜನ ಬಂದ್ರು ನಾವ್ ಕಡಿಮೆ ರೇಟಿಗೆ ಕೊಡ್ತೀವಿ ಅಂದ್ರೂ ಒಬ್ರು ಬಂದ್ ತಗೊಂತಾ ಇರ್ಲಿಲ್ಲ. ನಾನು ಹ್ಮ್ ಇದೆಲ್ಲ ಆದ್ಮೇಲೆ ನನ್ನ ಸಂಕಲ್ಪ ಶಕ್ತಿ ಕ್ಲಾಸಸ್ ಆದ್ಮೇಲೆ ನಾನು ಅದನ್ನ ಬರ್ಕೊಂಡ್ಮೇಲೆ ಹ್ಮ್ ನಾವು 2-3 ಸೈಟ್ ಸೇಲ್ ಮಾಡಿದ್ವಿ ಗುರುಜಿ. ಓಹೋ. ಅದು ಒಳ್ಳೆ ರೇಟ್ಗೆನೆ. ಅಂದ್ರೆ ಹ್ಮ್ ಆಗದೆ ಇರೋಂಥದ್ದನ್ನು ಕೂಡ ನಾವು ಅನ್ಕೊಂಡಾದ್ಮೇಲೆ ಅದೆಲ್ಲ ಹ್ಮ್ ಈಸಿಯಾಗಿ ಆಗೋಯ್ತು ನನ್ಗೆ. ಹ್ಮ್ 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 ಆಮೇಲೆ ನನ್ ತಾಯಿ ಹಾಸ್ಪಿಟಲೈಸ್ ಆಗಿದ್ದು, ಅವರಿಗೆ ಸಿವಿಯರ್ ಪ್ಯಾಂಕ್ರೈಟಿಸ್ ಆಗಿ ಹಾ ಮೂಗು ಕೂಡ ಆಪರೇಷನ್ ಆಗೋಗಿತ್ತು. ಹ್ಮ್ ಪ್ಯಾಂಕ್ರೈಟಿಸ್ ಅಂದ್ರೆ ಅವ್ರಿಗೆ 5 ದಿನ ಏನೂ ಊಟನೇ ಇಲ್ಲ, ಸಿವಿಯರ್ ಸ್ಟಮಕ್ ಅಲ್ಲೆಲ್ಲ ನೀರ್ ತುಂಬಿಟ್ಟಿತ್ತು. ನಾನ್ ಹ್ಮ್ ಹ್ಮ್ ಬರ್ಕೊಂಡೆ ನನ್ ತಾಯಿ ಇಷ್ಟು ದಿನದೊಳಗಡೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಎಲ್ಲ ಆಗಿ ಬಂದಿದ್ದಾರೆ, ಆರಾಮಾಗಿದ್ದಾರೆ ಅಂತ. ತುಂಬಾ ಹ್ಮ್ ಚೆನ್ನಾಗಿ ಆರಾಮಾಗಿದ್ದಾರೆ. ಇವತ್ತಿಗೆ 1 ವರ್ಷ ಅವರು. ಓಹೋ. ಅದೆಲ್ಲ ಹ್ಮ್ ಇನ್ಫೆಕ್ಷನ್ಸ್ ಎಲ್ಲ ಕ್ಲಿಯರ್ ಆಗಿ ಪ್ಯಾಂಕ್ರೈಟಿಸ್ ನಾರ್ಮಲ್ ರೇಂಜಿಗೆ ಬಂದು ಹ್ಮ್ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ತುಂಬಾ ಆರಾಮಾಗಿ ಚೆನ್ನಾಗಿದ್ದಾರೆ ಗುರೂಜಿ. ಓಹೋ. ಗ್ರೇಟ್. ಅಂದ್ರೆ ಈ ಏನದು ಲಾಜಿಕ್ ಏನು? ಲಾಜಿಕ್ ಅಂದ್ರೆ ಇವಾಗ ನೀವು ಕಲ್ತ್ಕೊಂಡಿದ್ದೀರಿ, ಕ್ಲಾಸಲ್ಲಿ ಇದ್ರಿ, ನನಗೆ ನಾನು ಹೇಳಿದ್ದೀನಿ ಅದು ಬೇರೆ. ಆದ್ರೆ ಇವಾಗ ವೀಕ್ಷಕರಿಗೆ ಸಂಕಲ್ಪ ಅಂದ್ರೆ ಏನು, ಅದು ಹೆಂಗೆ ಏನ್ ಕಥೆ ಅಂತ ನಿಮ್ ಕಡೆ ಅದೆಲ್ಲ ನಿಮ್ ಏನ್ ಅನ್ಸುತ್ತೆ ಅಂತ. ನಿಮ್ಮ ಮಾರ್ಗದರ್ಶನ ಗುರುಜಿ. ನೀವು ನಮಗೆ ಹೆಂಗ್ ಟ್ರೈನ್ ಮಾಡಿದಿರಲ್ಲ, ನಮ್ಮ ಮೈಂಡ್ ನ ಹೆಂಗೆ ನಾವು ಇಟ್ಕೊಬೇಕು, ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು, ಹಾ ಅದನ್ನ ಯಾವ ರೀತಿ ನಾವು ಕರೆಕ್ಷನ್ ಅಲ್ಲಿ ನಡೆಸ್ಬೇಕು ಅಂತ ನೀವು ಹೇಳ್ಕೊಟ್ಟಿದ್ದೀರಲ್ಲ ಗುರುಜಿ. ಆ ಮಾರ್ಗದಲ್ಲಿ ನಾನು ಓದೆ ಅಷ್ಟೇನೆ, ನಾನು ಇನ್ನೇನು ಮಾಡ್ಲಿಲ್ಲ. ಆ ಅಲ್ಲ ಅಂದ್ರೆ ಮೈಂಡ್ ಅಷ್ಟು ಪವರ್ಫುಲ್ ಅಂತನಾ ಹಾಗೆ? ಮೈಂಡ್ ಪವರ್ಫುಲ್ ಇದೆ ಗುರುಜಿ, ಅದನ್ನ ಹಾ, ಬಳಸ್ಕೊಳಕ್ ನಮಗ್ ಬರ್ತಾ ಇರ್ಲಿಲ್ಲ. ನಿಮ್ ಹಾಗೆ ಹಾ ಮಾರ್ಗದರ್ಶನದಿಂದ ಅದನ್ನ ಬಳಸ್ಕೊಳಕ್ ಕಲ್ತ್ವಿ. ಮೈಂಡಿಗೆ ಅಷ್ಟು ಪವರ್ಫುಲ್ ಇದೆ. ಅಂದ್ರೆ ಹ್ಮ್ ನಾವು ಯಾವ್ದೋ ಒಂದ್ ಸಿಚುವೇಶನ್ ಅಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಹ್ಮ್ ಹ್ಮ್ ಯಾವಾಗ ನಾನು ಆ ಸರ್ವ ಸಮೃದ್ಧಿ ಗ್ರೂಪ್ಗೆ ಜಾಯ್ನ್ ಆದೆ, ಅವಾಗ ಗೊತ್ತಾಯ್ತು ಮೈಂಡಿಗೆ ಇಷ್ಟು ಪವರ್ ಇದೆ. ನಾವು ಹ್ಮ್ ಮೈಂಡಿಗೆ ಎಲ್ಲಾ ತರ ಕ್ಯೂರಬಿಲಿಟಿ ಇದೆ, ಏನ್ ಬೇಕಾದ್ರೂ ಸಾಧಿಸುವಂತ ಛಲ ಇದೆ. ಬಟ್ ಹ್ಮ್ ಆದ್ರೆ ಅದನ್ನ ನಾವು ರೆಕಗ್ನೈಸ್ ಮಾಡಿರಲ್ಲ. ಆ ರೆಕಗ್ನೈಸ್ ಮಾಡ್ಬೇಕು ಅಂದ್ರೆ ನಿಮ್ಮಂತ ಗುರುಗಳು ಬೇಕು ನಮ್ಗೆ. ಹ್ಮ್ ನಾವೇ ಮಾಡ್ಕೊಂತೀವಿ ಅಂದ್ರೆ ನಮ್ಗೆ ನಿಜವಾಗ್ಲೂ ಅದು ಕೋಪ್ ಅಪ್ ಮಾಡಕ್ ಆಗಲ್ಲ ಗುರೂಜಿ. ಒಂದು ಹ್ಮ್ ಕಮ್ಯುನಿಟಿಲಿ ಇದ್ದು ಅದನ್ನ ಹ್ಮ್ ಸಾಧನೆ ಮಾಡಿದಾಗ ಅಷ್ಟೇ ಅದು ಆಗತ್ತೆ ಓಕೆ ಅಂತ ನನ್ಗೆ ಅನ್ಸಿದೆ ಗುರೂಜಿ. ಓಕೆ. ವೆರಿ ಗುಡ್. ಸೊ ಅಂದ್ರೆ ಮೈಂಡ್ ನಾವ್ ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಜಾಸ್ತಿ ಪವರ್ಫುಲ್ ಆಗಿರುತ್ತೆ, ಅಥವಾ ಗೊತ್ತಿದ್ರು ತುಂಬಾ ಸಾರಿ ನಾವು ಅದನ್ನ ನೆಗ್ಲೆಕ್ಟ್ ಗಮನಿಸ್ಕೊಳ್ಳೋದಿಲ್ಲ. ಮಾಡಿರ್ತೀವಿ. ಎಸ್ ಎಸ್. ಗ್ರೇಟ್ ಶಾಲಿನಿ. ಸೊ ಓವರ್ ಆಲ್ ಆಗಿ ನಿಮ್ಮ ಲೈಫ್ ಅಲ್ಲಿ ಈ ತರದೆಲ್ಲ ಬದಲಾವಣೆಗಳು ಬಂದಿದೆ ಅಂತ ಆಯ್ತು ಅಲ್ವಾ? ಒಂದು ನಿಮ್ಮ ಹೌದು ಗುರುಜಿ. ಆರೋಗ್ಯದಲ್ಲಿ ಹಾ ಒಂದು ಏನೇ. ಸರ್ವ ಸಮೃದ್ಧಿ ಅಂದ್ರೇನೆ ಒಂದು ಹ್ಮ್ ಸರ್ವತೋಮುಖ ಅಭಿವೃದ್ಧಿ. ನನ್ನ ಆರ್ಥಿಕವಾಗಿ ಪರಿಸ್ಥಿತಿಯ ಚೆನ್ನಾಗಾಯ್ತು, ದೈಹಿಕವಾಗಿ ಆಯ್ತು, ಮಾನಸಿಕವಾಗಿ ಆಯ್ತು. ಹ್ಮ್ ಅದೆಲ್ಲದಕ್ಕಿಂತ ಮೇಯ್ನ್ ಆಗಿ ನನ್ಗೆ ಜೀವನ ಅಂದ್ರೆ ಏನು ಅಂತ ಒಂದು ಅನುಭವ ಆಯ್ತು ಗುರುಜಿ. ಹ್ಮ್ 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 ಮನೆ ಕಾರು ಇದನ್ನೆಲ್ಲ ಬಿಟ್ಬಿಟ್ಟು ಒಂದು ಬೇರೆದೊಂದು ಜೀವನ ಇದೆ, ಆ ಜೀವನ ನನಗೆ ಅರ್ಥ ಆಯ್ತು. ಹಾ 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 ಹಾ. ಎಸ್ ಅಂದ್ರೆ ಅದು ಏನು ಹಾಗಂದ್ರೆ ಲೈಫ್ ಒಂದೇ ಅಂದ್ರೆ ಈ ಲೈಫ್ ನಿಮ್ ಪ್ರಕಾರ ನೋಡೋಣ. ಲೈಫ್ ಅಂದ್ರೆ ಏನು ಅಂತ ನಿಮ್ಗೆ ಅನ್ಸೋದು ಅಂದ್ರೆ. ಅಂದ್ರೆ ಹಾ ಒಂದು ಮೆಟೀರಿಯಲಿಸ್ಟಿಕ್ ಥಿಂಕ್ ಅಲ್ಲಿ ನಾವ್ ಇರ್ತೀವಿ. ಇವಾಗ ನಾನು ಕಾರ್ ತಗೊಂಡೆ ಖುಷಿ ಆಯ್ತು, ಮನೆ ತಗೊಂಡೆ ಖುಷಿ ಆಯ್ತು, ನಾನು ಹ್ಮ್ ಹುಷಾರಾಗಿದ್ದೀನಿ ಖುಷಿ ಆಯ್ತು. ಹ್ಮ್ ಅದೆಲ್ಲ ಗುರುಜಿ ಜೀವನ ಅಂದ್ರೆ. ಹ್ಮ್ ಜೀವನ ಅಂದ್ರೆ ನಾವು ಪ್ರತಿದಿನನೂ ಖುಷಿಯಾಗಿರ್ಬೇಕು, ಪ್ರತಿ ಓಕೆ ಕ್ಷಣನೂ ಖುಷಿಯಾಗಿರ್ಬೇಕು ಅನ್ನೋದನ್ನ ನಾನು ಕಲ್ತೆ ನಿಮ್ ಓಕೆ ಕಡೆಯಿಂದ.
ಗ್ರೇಟ್. ಥ್ಯಾಂಕ್ ಯು ಶಾಲಿನಿ. ಸೊ ಥ್ಯಾಂಕ್ ನಿಮ್ಮ ಯು ಗುರುಜಿ, ನಿಮ್ಮ ನಿಮ್ಗೆ ಆಕ್ಚುಲಿ ಹೃದಯಪೂರ್ವಕವಾದ ಧನ್ಯವಾದಗಳು. ಆಕ್ಚುಲಿ ಇಷ್ಟೊಂದು ಚೇಂಜಸ್ ತಂದಿದ್ರಿ, ನಂಗೆ ತುಂಬಾ ಖುಷಿ ಆಯ್ತು. ನಾನು ಯಾವಾಗ್ಲೂ ಹರಿಬರಿ ಜೀವನದಲ್ಲೇ ಇದ್ದಿದ್ದು ಗುರುಜಿ. ಕೋಪ, ತಾಪ, ಕಿರಿಕಿರಿ, ಮನಸ್ತಾಪ, ನೆಗೆಟಿವಿಟಿ, ಒಂಥರ ಹರಿಬರಿ ಹರಿಬರಿ ಅಂದ್ರೆ ತುಂಬಾ ಹರಿಬರಿ ಇತ್ತು. ಬಟ್ ನನ್ ಜೀವನದಲ್ಲಿ ಸಮಾಧಾನ ಅಂತ ಬಂದಿದ್ದೆ ನಾನು ಈ ಗ್ರೂಪಿಗೆ ಜಾಯ್ನ್ ಆದ್ಮೇಲೆ. ಅದಕ್ಕೆ ನಾನು ಯಾವಾಗ್ಲೂ ನಿಮಗೆ ಚಿರಋಣಿ ಆಗಿರ್ತೀನಿ ಗುರುಜಿ. ಜೈ ಗುರುದೇವ್. ಥ್ಯಾಂಕ್ ಯು ಶಾಲಿನಿ. ಜೈ ಸೊ ಗುರುಜಿ. ನಮ್ಮ ಪರಂಪರೆಯಿಂದ ಬಂದಿದ್ದು, ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಹಾಗೆ ಮುಂದುವರ್ಕೊಂಡು ಬಂದಿದೆ. ಬೇಕಾದಷ್ಟು ಈ ತರಹದ ಸಾಧನೆಯ ಮಾರ್ಗಗಳಿದೆ. ತುಂಬಾ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತನಾಡಿ. ಎಸ್ಪೆಷಲಿ ಆ ನಾನೇನ್ ಮಾಡ್ತಾ ಇದ್ದೀನಿ ಅಥವಾ ನಂತರ ಯಾರಾದ್ರೂ ಏನಾದ್ರೂ ಮಾಡ್ತಿದ್ದಾರೆ, ಅವ್ರಿಗೆ ನಿಜವಾದ ಸಾರ್ಥಕತೆ ಏನಂದ್ರೆ ಈ ತರಹ ನಿಮ್ಮ ಶೇರಿಂಗ್ಗಳು, ನಿಮ್ಮ ಬದುಕಿನಲ್ಲಿ ಬಂದ ಆಮೂಲಾಗ್ರವಾದ ಬದಲಾವಣೆ ತುಂಬಾ ಒಂದು ಸಾರ್ಥಕತೆಯನ್ನ ಮಾಡುತ್ತೆ. ಮತ್ತೆ ನಾವ್ ಇನ್ನು ಮುಂದೆ ಇದನ್ನ ಮಾಡ್ಬೇಕು ಅನ್ನುವಂತಹ ಇನ್ಸ್ಪಿರೇಷನ್ಗೂ ಕೂಡ ಅದು ಕಾರಣ ಆಗತ್ತೆ. ನಿಜವಾಗಿ ನೀವು ಹೇಳಿದ್ದು ಬಹಳ ಖುಷಿ ಅನ್ನಿಸ್ತು ನಂಗೆ. ಒಂದೇನಂದ್ರೆ ಲೈಫಲ್ಲಿ ಏನ್ ಬೇಕೋ ಅದನ್ನೆಲ್ಲ ಸಾಧನೆ ಮಾಡ್ಕೊಂಡು, ಕಾರ್ ಇರ್ಬೋದು, ಮನೆ ಇರ್ಬೋದು, ಸೈಟ್ ಅದೆಲ್ಲ ಇದ್ರೂ ಕೂಡ ಲೈಫ್ ಆದ್ರೆ ಆಚೆಗಿದೆ ಅಂತ ಗುರುತಿಸುವವರು ಬಹಳ ಕಡಿಮೆ. ಅಂದ್ರೆ ಪ್ರಪಂಚದಲ್ಲಿ ಎಲ್ರೂ ಕಾರು, ಮನೆ, ಆಸ್ತಿಗಳ ಹಿಂದೆ ಹೋಗ್ತಾನೆ ಇರ್ತಾರೆ. ಲೈಫ್ ಲಾಂಗ್ ಸಾಧನೆ ಮಾಡಿ ಅದನ್ನ ಅಚೀವ್ ಮಾಡ್ಕೊಂತಾರೆ. ಆದ್ರೆ ಎಲ್ಲ ಅಚೀವ್ ಮಾಡಿದ್ಮೇಲೆ ಅದ್ರಲ್ಲಿ ಏನಿಲ್ಲ ಅಂತ ಕಂಡುಕೊಳ್ತಾರೆ. ಸೊ ಅದರ ಆಚೆಗೂ ಜೀವನ ಇದೆ ಎನ್ನುವುದನ್ನ ಅನುಭವಿಸುವವರು ನಿಜವಾಗಿ ತುಂಬಾ ಕಡಿಮೆ ಜನ. ಅದಕ್ಕೆ ನಾವು ಸ್ವಲ್ಪ ಸ್ಪಿರಿಚುವಲ್ ಕನೆಕ್ಷನ್ ಅಂತ ಕರಿತೀವಿ. ನಾವು ಪ್ರಪಂಚದ ಆಚೆಗೂ ಮತ್ತೆ ಒಂದು ಜೀವನ ಇದೆ ಎನ್ನುವುದನ್ನ ಅನುಭವ ಮಾಡ್ಕೊಳ್ಳೋದು ತುಂಬಾ ದೊಡ್ಡ ಸಾಧನೆ. ತುಂಬಾ ಸಂತೋಷದ ಒಂದು ಸ್ಫೂರ್ತಿದಾಯಕ ಅನುಭವ ನಿಮ್ದು. ಸೊ ತುಂಬಾ ಜನ ವೀಕ್ಷಕರು ನೋಡ್ತಾರೆ ಯೂಟ್ಯೂಬ್ ನಲ್ಲಿ. ನಿಮ್ಗೆ ಅವ್ರಿಗೆ ಏನು ಸಜೆಷನ್ಸ್ ನಿಮ್ ಕಡೆಯಿಂದ? ಅಂದ್ರೆ ಈ ಕಾರ್ಯಕ್ರಮಕ್ಕೆ ಬನ್ನಿ, ಸೇರ್ಕೊಳ್ಳಿ, ನಾರ್ಮಲ್ ಆಗಿ ಹೇಳ್ತೀವಿ ಅದು, ಯಾಕೆಂದ್ರೆ ಅದೇ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಿದೀವಿ. ಇಲ್ಲ ಇದೆಲ್ಲ ಇಲ್ಲ ಗುರುಜಿ, ಪರ್ಸನಲ್ ಆಗಿ ಎಲ್ರಿಗೂ ಏನ್ ಗೈಡೆನ್ಸ್ ಕೊಡೋದಕ್ಕೆ ಈ ಇಷ್ಟಪಡ್ತೀವಿ. ದಿನಗಳಲ್ಲಿ ನಾನ್ ನೋಡಿರೋ ಹಂಗೆ ಗುರುಜಿ, ಹ್ಮ್ ತುಂಬಾನೇ ಮಾನಸಿಕ ಸಮಸ್ಯೆಗಳಿಗೆ ತುಂಬಾ ಒಳಪಟ್ಟಿರೋರು, ಅಂದ್ರೆ ಹ್ಮ್ ತುಂಬಾ ಹೆಲ್ತ್ ಇಶ್ಯೂಸ್ ಆಗಿರೋರು ತುಂಬಾ ಇದ್ದಾರೆ. ನಾನು ಹ್ಮ್ ತುಂಬಾ ನೋಡ್ತೀನಿ, ಆಫೀಸಲ್ಲಿ ಬರೋರೆಲ್ಲ ಹೇಳ್ಕೊತಾ ಇರ್ತಾರೆ. ಇವಾಗ ಅವ್ರಿಗೆ ಹೆಂಗೆ ಒಂದ್ ಕಡೆ ಒಂದ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಟ್ರೀಟ್ಮೆಂಟ್ ತಗೋತಾರೆ, ಹ್ಮ್ ಸರಿ ಹೋಗಲ್ಲ, ಹ್ಮ್ ಹ್ಮ್ ಇನ್ನೊಂದ್ ಮಾಡ್ತಾರೆ, ಎಲ್ಲದನ್ನು ಮಾಡಿ ಬಿಟ್ಬಿಟ್ಟಿರ್ತಾರೆ. ಅವ್ರಿಗೆ ಯಾವ್ದೇ ತರ ಸೊಲ್ಯೂಷನ್ಸ್ ಅಲ್ಲೆಲ್ಲ ಬಂದಿರೋಲ್ಲ, ಅದೇನಾಗಿದೆ ಅಂತಾನೂ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ. ಹ್ಮ್ ಅಂತವ್ರು ಖಂಡಿತವಾಗ್ಲೂ ಇಲ್ಲಿಗೆ ಜಾಯಿನ್ ಆಗ್ಬೇಕು. ನಮ್ ಮನ್ಸನ್ನ ನಾವು ಸದೃಢ ಪಡಿಸ್ಕೊಂಡ್ರಷ್ಟೇ ನಾವೆಲ್ಲ ಗುಣಮುಖ ಆಗಕ್ ಸಾಧ್ಯ ಗುರುಜಿ. ಯಾಕಂದ್ರೆ ಹ್ಮ್ ಯಾವ್ದೋ ಮೆಡಿಸಿನ್, ಯಾವ್ದೋ ಔಷಧಿ ನಮಗ್ ಟೆಂಪ್ರವರಿ ಸೊಲ್ಯೂಷನ್ಸ್ ಕೊಡ್ಬೋದು, ಬಟ್ ಹ್ಮ್ ನಮ್ ಮನಸ್ಸು ನಮಗ್ ಕೂಡ ಸೊಲ್ಯೂಷನ್ಸ್ ಇದೆಯಲ್ಲ, ಅದು ಅಲ್ಟಿಮೇಟ್. ಅದಕ್ಕೋಸ್ಕರನೇ ಈ ಕ್ಲಾಸಿಗೆ ಜಾಯಿನ್ ಆಗ್ಬೇಕಂತ ನಾನು ಹೇಳ್ಕೊಂತೀನಿ. ಯಾರು ಹ್ಮ್ ನೋಡ್ತಾರೆ, ಯಾರು ಇಂಥ ಸಮಸ್ಯೆಲಿ ಇದ್ದಾರೆ, ಖಂಡಿತವಾಗ್ಲೂ ಜಾಯಿನ್ ಆಗ್ಬೇಕು. ಸಮಸ್ಯೆಗಳಿಂದ ಹೊರಗ್ ಬರ್ಬೇಕು. ಅವರು 4 ಜನಕ್ಕೆ ಹೇಳ್ಬೇಕು, ಈ ತರ ಇದಾರೆ, ಈ ಹ್ಮ್ ತರ ಸಮಸ್ಯೆಗಳಿಂದ ನಾವು ಹೊರಗ್ ಬರಕ್ ಸಾಧ್ಯ ಇದೆ ಅನ್ನೋ ಒಂದು ದಾರಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು ಅಂತ ನನ್ನ ಅನಿಸಿಕೆ ಗುರುಜಿ. ಓಕೆ. ಥ್ಯಾಂಕ್ ಯು ಶಾಲಿನಿ, ಗ್ರೇಟ್ ಥ್ಯಾಂಕ್ ಶೇರಿಂಗ್. ಯು. ಅಷ್ಟೇ ವೀಕ್ಷಕರೇ, ನೀವು ಕೂಡ ಕಾರ್ಯಾಗಾರದ ಜೊತೆಗೆ ಬೆಳಿಬೇಕು. ಈ ತರಹ ದೀರ್ಘಕಾಲದ ಸಾಧನೆಯಲ್ಲಿ ಪ್ರಾಪಂಚಿಕ ಮತ್ತೆ ಆಧ್ಯಾತ್ಮಿಕ ಸಾಧನೆಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸರ್ವ ಸಮೃದ್ಧಿ ಯೋಗ ನಿದ್ರಾ ಪರಿವಾರದ ಜೊತೆಗೆ ಬೆಳಿಬಹುದು. ಪ್ರಾರಂಭದಲ್ಲಿ 3 ದಿವಸ ಒಂದು ಉಚಿತವಾದ ಕಾರ್ಯಾಗಾರ ಇರುತ್ತೆ. ನಿಮ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಡ್ಲಿಕ್ಕೆ ಏನು ಎತ್ತ ಅಂತ. ಇಷ್ಟ ಆದ್ರೆ ನೀವು ಮುಂದುವರಿಬಹುದು. ಕೆಳಗಡೆ ಲಿಂಕ್ ಇದೆ, ದಯವಿಟ್ಟು ಬಂದು ಅನುಭವಿಸಿ. ಎಲ್ರಿಗೂ ನಮಸ್ತೆ, ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.